ಮಂಡ್ಯ ಜಿಲ್ಲೆಯ ಕೈಗಾರಿಕಾ ಅಭಿವೃದ್ಧಿಗೆ ಪೂರಕವಾಗಿ ಮುದ್ದನಘಟ್ಟ ಮತ್ತು ಹೆಗ್ಗಡತಹಳ್ಳಿ ಗ್ರಾಮಗಳ ಬಳಿ ಸುಮಾರು 100 ಎಕರೆ 5 ಕುಂಟೆ ಸರ್ಕಾರಿ ಜಮೀನನ್ನು ಗುರುತಿಸಲಾಗಿದ್ದು, ಈ ಸಂಬಂಧ ಮಹತ್ವದ ತಾಂತ್ರಿಕ ಪರಿಶೀಲನೆ ನಡೆದಿದೆ ಎಂದು ಜಿಲ್ಲಾಧಿಕಾರಿ ಡಾ. ಕುಮಾರ್ ತಿಳಿಸಿದ್ದಾರೆ. ಕೈಗಾರಿಕಾ ಘಟಕ ಸ್ಥಾಪನೆಗೆ ಸಂಬಂಧಿಸಿದಂತೆ ನಡೆದ ಉನ್ನತ ಮಟ್ಟದ ಸಭೆಯ ನಂತರ ಅವರು ಮಾಧ್ಯಮಗಳಿಗೆ ಈ ವಿವರಗಳನ್ನು ನೀಡಿದರು. ಮುಂಬೈನ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸಂಸ್ಥೆಯ ನಿರ್ದೇಶಕರಾದ ಶಂಭುಧರ ಮತ್ತು ಪಂಕವಾಲ ಅವರ ನೇತೃತ್ವದ ತಂಡವು ಇಂದು ಉದ್ದೇಶಿತ ಜಾಗವನ್ನು ಭೇಟಿ ಮಾಡಿ ಪರಿಶೀಲಿಸಿದೆ. ಸರ್ಕಾರದ ನಿರ್ದೇಶನದಂತೆ ಈಗಾಗಲೇ ಜಿಲ್ಲಾಡಳಿತವು ಲಭ್ಯವಿರುವ ಸರ್ಕಾರಿ ಜಮೀನಿನ ವರದಿಯನ್ನು ಸಲ್ಲಿಸಿತ್ತು. ಅದರ ಮುಂದುವರಿದ ಭಾಗವಾಗಿ ಈ ತಾಂತ್ರಿಕ ತಂಡ ಭೇಟಿ ನೀಡಿದೆ. ಗುರುತಿಸಲಾದ ಜಮೀನು ಪ್ರಾಥಮಿಕವಾಗಿ ಕೈಗಾರಿಕಾ ಸ್ಥಾಪನೆಗೆ ಪೂರಕವಾಗಿದೆ ಎಂದು ತಂಡ ಅಭಿಪ್ರಾಯಪಟ್ಟಿದೆ. ಮುಂಬರುವ 20 ದಿನಗಳಲ್ಲಿ ತಂಡವು ಮಣ್ಣಿನ ಪರೀಕ್ಷೆ, ನೀರಿನ ಲಭ್ಯತೆ ಮತ್ತು ವಿದ್ಯುತ್ ಸೌಲಭ್ಯಗಳ ಕುರಿತು ಸಮಗ್ರ ತಾಂತ್ರಿಕ ವರದಿಯನ್ನು ನೀಡಲಿದೆ. ತಂಡದಿಂದ ಲಿಖಿತ ವರದಿ ಬಂದ ನಂತರ ಜಿಲ್ಲಾಡಳಿತವು ಕೈಗಾರಿಕಾ ಘಟಕ ಸ್ಥಾಪನೆಗೆ ಅಂತಿಮ ಅನುಮೋದನೆ ಕೋರಿ ಸರ್ಕಾರಕ್ಕೆ ಅಧಿಕೃತ ಪ್ರಸ್ತಾವನೆ ಸಲ್ಲಿಸಲಿದೆ ಎಂದರು. ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕಾ ಘಟಕವನ್ನು ಸ್ಥಾಪನೆ ಮಾಡುವಂಥ ಸಂಬಂಧ ಈಗಾಗಲೇ ಸರ್ಕಾರದ ನಿರ್ದೇಶನದ ಪ್ರಕಾರ ನಾವು ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಮುದ್ದನಘಟ್ಟ ಮತ್ತು ಹೆಗ್ಗಡತಹಳ್ಳಿ ಅನ್ನುವಂಥ 2 ಗ್ರಾಮಗಳಲ್ಲಿ 100 ಎಕರೆ 5 ಗುಂಟೆ ಜಾಗವನ್ನು ಗುರುತಿಸಿ ಸರ್ಕಾರಿ ಜಮೀನು ಲಭ್ಯ ಇದೆ ಅನ್ನುವಂಥ ಮಾಹಿತಿಯನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಕೇವಲ ಸರ್ಕಾರಿ ಜಮೀನು ಲಭ್ಯ ಇದೆ ಅಂತೇಳಿ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಆ ಮಾಹಿತಿಯನ್ನು ಆಧರಿಸಿ ಇವತ್ತು ARI ಅಂತೇಳಿದರೆ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ARI ಸಂಸ್ಥೆಯಿಂದ ಮುಂಬೈಯಿಂದ ಡೆಪ್ಟಿ ಡೈರೆಕ್ಟರ್ ಅವರ ನೇತೃತ್ವದಲ್ಲಿ ಶಂಭುಧರ ಮತ್ತು ಪಂಕವಾಲ ಅನ್ನುವಂಥ ಡೆಪ್ಟಿ ಡೈರೆಕ್ಟರ್ ಅವರ ನೇತೃತ್ವದಲ್ಲಿ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಪರಿಶೀಲನೆ ಮಾಡಿದ ನಂತರ ನಮ್ಮ ಕಚೇರಿಗೆ ಬಂದು ನಮ್ಮ ಜೊತೆ ಒಂದು ಔಪಚಾರಿಕವಾದಂಥ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮಾಡಿದ ನಂತರ ಮುಂದಿನ ಪ್ರಕ್ರಿಯೆಗಳು ಇನ್ನೂ ಕೂಡ ತಾಂತ್ರಿಕವಾಗಿ ಏನೆಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಅವರು ನಮಗೆ ಲಿಖಿತವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಅವರಿಗೆ ವರದಿಯನ್ನು ಕೊಟ್ಟಾದ ನಂತರ ಈ ಲ್ಯಾಂಡು ಸೂಕ್ತ ಇದೆಯೋ ಇಲ್ಲವೋ ಅನ್ನೋದನ್ನು ಅವರು ಲಿಖಿತವಾಗಿ ನಮಗೆ ತಿಳಿಸ್ತಾರೆ. ಇಲ್ಲ, ಈಗ ನಾವು ಬಸರಳ್ಳಿನಲ್ಲಿ ಮುದ್ದಘಟ್ಟ ಮತ್ತು ಹೆಗ್ಗಡತಹಳ್ಳಿ 2 ವಿಲೇಜ್ಗಳು ಪಕ್ಕ ಇರೋ ಅಂಥದ್ದು 100 ಎಕರೆ ಜಾಗಕ್ಕೆ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ವಿ. ಈಗ ಅದನ್ನು ಮಾತ್ರ ಅವರು ವಿಸಿಟ್ ಮಾಡಿದ್ದಾರೆ. ಅವರು ಅಂತೇಳಿದರೆ ಕೆಲವು ರಿಕ್ವೈರ್ಮೆಂಟನ್ನು ಹೇಳಿದ್ದಾರೆ. ಒಂದು ಪವರ್ ಸಪ್ಲೈ ಬಗ್ಗೆ, ವಾಟರ್ ಅವೈಲೇಬಿಲಿಟಿ ಬಗ್ಗೆ, ಸಾಯಿಲ್ ಟೆಸ್ಟ್ ಬಗ್ಗೆ ಇವೆಲ್ಲವನ್ನೂ ಕೂಡ ಮಾಡಬೇಕಾಗತ್ತೆ. ಈಗ ಅವರು ಪ್ರಾಥಮಿಕವಾಗಿ ಆ ಲ್ಯಾಂಡು ಓಕೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಆದರೆ ಸೂಟಬಲ್ ಇದೆ, ಫೀಸಿಬಲ್ ಬಗ್ಗೆ ತಾಂತ್ರಿಕ ವರದಿ ಬಂದ ಮೇಲೆ ಕೊಡೋದು. ಸೂಟಬಿಲಿಟಿನೇ ಬೇರೆ, ಫೀಸಿಬಿಲಿಟಿನೇ ಬೇರೆ. ಈಗ ಸೂಟಬಿಲಿಟಿ ಅಂತ ಹೇಳಿದ್ದಾರೆ, ಬಟ್ ಫೀಸಿಬಿಲಿಟಿ ಅಂತ ಹೇಳಿಲ್ಲ. ಫೀಸಿಬಿಲಿಟಿ ಯಾವಾಗ ಹೇಳೋದು ಅಂತ ಹೇಳಿದರೆ ಅದು ವಾಟರ್ ಸಫಿಷಿಯೆಂಟ್ ವಾಟರ್ ಇದೆಯಾ, ಸಾಯಿಲ್ ಸೂಕ್ತವಾಗಿದೆಯಾ, ಪವರ್ ಸಪ್ಲೈ ಸರಿ ಇದೆಯಾ, ಅವೆಲ್ಲ ನೋಡಿಕೊಂಡು ತಾಂತ್ರಿಕವಾಗಿ ಸೂಕ್ತ ಇದೆ ಅಂದರೆ ಮಾತ್ರ ಅವ್ರು ಲಿಖಿತವಾಗಿ ಕೊಡ್ತಾರೆ ಸೂಕ್ತ ಅಂತ. ಅವೆಲ್ಲ ಮಾಡಿದ ಮೇಲೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತೀವಿ. ಅವರು ಒಂದು 15ರಿಂದ 20 ದಿವಸ ಟೈಮ್ ತೊಗೊಂಡಿದ್ದಾರೆ ಪರಿಶೀಲನೆ ಮಾಡಲಿಕ್ಕೆ. ಸಾಯಿಲ್ ಟೆಸ್ಟ್ ಮಾಡಬೇಕು, ವಾಟರ್ ಕನೆಕ್ಟಿವಿಟಿ ಹೆಂಗಿದೆ, ವಾಟರ್ ಸಪ್ಲೈ ಹೆಂಗಿದೆ ಮತ್ತು ಪವರ್ ಸಪ್ಲೈ ಹೆಂಗಿದೆ, ಅವೆಲ್ಲ ಅಂಶಗಳನ್ನ ನೋಡಿ ಲಿಖಿತವಾಗಿ ಈ ಲ್ಯಾಂಡು ಫೀಸಿಬಿಲಿಟಿ ಇದೆಯೋ ಇಲ್ವೋ ಅನ್ನೋದನ್ನು ತಿಳಿಸ್ತಾರೆ. ಈಗ ಸದ್ಯಕ್ಕೆ ಹೇಳಿರೋ ಪ್ರಕಾರ ಸೂಟಬಲ್ ಅಂತ ಹೇಳಿದ್ದಾರೆ, ಬಟ್ ಫೀಸಿಬಲ್ ಅಂತ